ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಟಸಂದ್ರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷೆಯಾಗಿ ಚಾಂದ್ ಸುಲ್ತಾನ, ಉಪಾಧ್ಯಕ್ಷೆಯಾಗಿ ನಂದಿನಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಇದ್ದ ಅಧ್ಯಕ್ಷ ಉಪಾಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಬುಧವಾರ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು. ಕಾಂಗ್ರೆಸ್ ಬೆಂಬಲಿತ ಒಟ್ಟು 17 ಸದಸ್ಯರು ಹಾಜರಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಚಾಂದ್ ಸುಲ್ತಾನ, ಉಪಾಧ್ಯಕ್ಷ ಸ್ಥಾನಕ್ಕೆ ನಂದಿನಿ ಅವರನ್ನು ಹೊರತುಪಡಿಸಿ ಬೇರೆ ಯಾರೊಬ್ಬರೂ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಗೀತಾರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕೆಪಿಸಿಸಿ ಕಾರ್ಯದರ್ಶಿ ಇಟ್ಟಸಂದ್ರ ಬಿ ಗೋಪಾಲ್ ರವರು ಅಭಿನಂದಿಸಿ ಮಾತನಾಡಿ, ಸರ್ಕಾರದ ಅನುದಾನಗಳನ್ನು ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸುವ ಕಾರ್ಯವನ್ನು ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಮಾಡಬೇಕು. ತಮ್ಮ ಅವಧಿಯಲ್ಲಿ ಅಗತ್ಯವಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪ್ರತಿ ಗ್ರಾಮಕ್ಕೂ ಕಲ್ಪಿಸುವ ಕಾರ್ಯ ಮಾಡಬೇಕು. ಅಷ್ಟೇ ಅಲ್ಲದೆ ಎಲ್ಲ ಸದಸ್ಯರನ್ನು ಒಮ್ಮತದಿಂದ ತೆಗೆದುಕೊಂಡು ಹೋಗುವ ಮೂಲಕ ಅಭಿವೃದ್ಧಿಗೆ ಮನ್ನಣೆ ನೀಡಬೇಕು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಬಿ.ವಿ. ರಾಜಶೇಖರ್ ಗೌಡ, ಹಿರಿಯ ಮುಖಂಡ ಎ. ಮುನಿಶಾಮೇಗೌಡ, ಎಸ್ಎಫ್ಸಿಎಸ್ ಅಧ್ಯಕ್ಷ ನಾರಾಯಣಪ್ಪ, ಮಾಜಿ ಅಧ್ಯಕ್ಷ ಎಚ್.ಕೆ. ನಾರಾಯಣಗೌಡ, ಉಪಾಧ್ಯಕ್ಷ ರಾಳಕುಂಟೆ ಮುನಿಶಾಮಗೌಡ, ಪಿಡಿಒ ಪುಷ್ಪಲತಾ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಂದು ದೇವೇಗೌಡ, ಮುರಳಿ ಮೋಹನ್, ಸಿ. ರಾಮಾಂಜಿನಪ್ಪ, ಎಚ್.ಎಂ. ಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ. ರಮೇಶ್, ಎಚ್.ಎಂ. ಜಯರಾಮ್, ಎಚ್.ಡಿ. ಮಧು, ಕರಗೇಗೌಡ, ಲಕ್ಷ್ಮೀನಾರಾಯಣ, ಸರೋಜಮ್ಮ, ಲೀಲಾವತಿ, ನಾರಾಯಣಮ್ಮ, ನಾಗವೇಣಮ್ಮ, ಆಸ್ಮಾತಾಜ್, ಮೊಹಮ್ಮದ್ ಸಲೀಂ ಹಾಗೂ ಹಲವಾರು ಮುಖಂಡರು ಪುಷ್ಪಮಾಲೆಯನ್ನು ಹಾಕುವುದರ ಮೂಲಕ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸುವ ಕಾರ್ಯವನ್ನು ಮಾಡಿದರು. ಇಟ್ಟಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ಪಂಚಾಯಿತಿಯ ಮತ್ತು ಮುಖಂಡರ ಸಮ್ಮುಖದಲ್ಲಿ ನಡೆದಿದೆ. ಅದಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿ ಚೌಧರಿ ಸುಲ್ತಾನ ಖಾದರ್ ಅವರೇ, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಂದಿನಿ ರವಿ ಅವರೇ, ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಗೊಂದಲನ ಸೃಷ್ಟಿ ಮಾಡದೆ ಭಾಳ ಸುಸೂತ್ರವಾಗಿ ನಡೆಸಿಕೊಟ್ಟಂಥ ಎಲ್ಲ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರಣ, ಭಾಳ ಪಂಚಾಯಿತಿಗಳಲ್ಲಿ ನೋಡಿದ್ದೀವಿ ನಾವು ಚುನಾವಣೆ ಸಂದರ್ಭಗಳಲ್ಲಿ ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊತಾರೆ, ಬಹಳಷ್ಟು ಹರಸಾಹಸನ ಪಡಬೇಕಾಗ್ತದೆ. ಇವತ್ತು ಯಾರು ಕೂಡ ಆ ಒಂದು ಹರಸಾಹಸನ ಪಡಲಿಲ್ಲ. ಕಾರಣ ಏನು, ಇವತ್ತು 21 ಜನ ಸದಸ್ಯರುಗಳಿದ್ದಾರೆ. ನಿಮ್ಮಗಳ ಬೆಂಬಲ, ನಿಮ್ಮ ಮಗಳ ವಿಶ್ವಾಸ, ಒಂದು ದೃಢವಾದ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದಕ್ಕೆ ಬಹಳ ಉತ್ತಮವಾಗಿ ಸಾಗಿದೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ತೇನೆ. ಹಿಂದೆ ಆದಂಥ ಏನು ಬಿಂದು ದೇವೇಗೌಡರು ಇರ್ಬೋದು, ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಉಪಾಧ್ಯಕ್ಷರಾದಂಥ ಲೀಲಾವತಿ ಅವರು ಬಹಳ ಅಚ್ಚುಕಟ್ಟಾಗಿ ಇಬ್ಬರು ಜೋಡಿನೂ ಕೂಡ ಬಹಳಷ್ಟು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಈ ಪಂಚಾಯಿತಿಯಲ್ಲಿ. ಹಾಗೆ 21 ಜನ ಏನು ಸದಸ್ಯರಿದ್ದಾರೆ, ಅವರು ಕೂಡ ಉತ್ತಮವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೀರ. ಅದೇ ರೀತಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಕೆಲಸವನ್ನು ಮಾಡ್ತಾ ಅಭಿವೃದ್ಧಿಯತ್ತ ನೀವು ಸಾಗಬೇಕು. ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ನಿಮ್ಮೆಲ್ಲರ ಬೆಂಬಲದಿಂದ ಶಾಸಕರಾಗಿ ಒಂದೇ ತಾಲೂಕಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಒಂದು ಭಾಗವಾಗಿ ಅವರ ಒಂದು ಬೆನ್ನೆಲುಬಾಗಿ ನೀವು ಕೂಡ ಮುಂದಿನ ದಿನಗಳಲ್ಲಿ ನಿಲ್ಲಬೇಕಾಗ್ತದೆ. ಹಾಗೆ ಬರ್ತಕ್ಕಂಥ ಮುಂದಿನ ಚುನಾವಣೆಗಳಿಗೆ ನಿಮ್ಮಗಳ ಮಾರ್ಗದರ್ಶನ, ನಿಮ್ಮಗಳ ಕೆಲಸ ಕಾರ್ಯ ಜನ ತೋರಿಸ್ಬೇಕೆ ಹೊರತು ಬೇರೆ ರೀತಿಯಲ್ಲಿ ಮಾತನಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾರಣ, ಚುನಾವಣೆ ಅಂತಕ್ಕಂಥದ್ದು ಬಹಳಷ್ಟು
ಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸ್ಕೊಂಡು ನೀವೆಲ್ಲರೂ ಗೆದ್ದು ಬಂದಿದ್ದೀರ. ಊರುಗಳಲ್ಲಿ ಹಿರಿಯರನ್ನು ಫಸ್ಟ್ ವಿಶ್ವಾಸಕ್ಕೆ ತೆಗೆದುಕೊಳ್ರಿ. ನೀವು ಕೆಲಸ ಮಾಡಬೇಕಾದ್ರೆ ಹಿರಿಯರ ಮಾರ್ಗದರ್ಶನದಲ್ಲಿ ನಿಮ್ಮನ್ನು ಚುನಾಯಿತರಾಗಿ ಮಾಡಿರ್ತಾರೆ. ಅವರ ಮಾರ್ಗದರ್ಶನ ತೆಗೆದುಕೊಂಡು ಏಕಾಏಕಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಅವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥ ಕೆಲಸ ಒಂದು ವಿಚಾರವನ್ನು ನಾನು ನಿಮಗೆ ಹೇಳ್ತೇನೆ. ಕಾರಣ ಏನು ಅಂತಂದರೆ, ಇವತ್ತು ನೀವು ಪಂಚಾಯತಿಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತೀರಾ, ಸರ್ಕಾರದ ಅಧೀನ ಇವತ್ತು ಸರ್ಕಾರ ಇದೆ. ಸರ್ಕಾರದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳಾಗ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಉತ್ತಮವಾದ ಶಾಸಕರಿದ್ದಾರೆ. ಏನು ನಿಮ್ಮ ಕೆಲಸಗಳಿದೆ, ಏನು ಕುಂದುಕೊರತೆಗಳಿದೆ, ಶಾಸಕರು ನೀವು ಚರ್ಚೆ ಮಾಡಿ ಪಂಚಾಯತಿಗೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅದನ್ನು ತೆಗೆದುಕೊಂಡು ಬಂದು ನೀವು ಕೆಲಸ ಮಾಡಿದ್ರೆ, ಊರುಗಳಲ್ಲಿ ಉತ್ತಮವಾದ ಸೇವೆ ಮಾಡಿದ್ರೆ, ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮ್ಮನ್ನು ಜನ ಆಯ್ಕೆ ಮಾಡೋ ಥರ ನೀವು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಹಾಗೆ ನಿಮ್ಮ ಸೇವೆ ಮುಂದಿನ ಜನಕ್ಕೆ ಮಾರ್ಗದರ್ಶನ ಆಗಬೇಕು ಅಂತ ಹೇಳ್ತಾ ಈ ಸಭೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಪುಷ್ಪಲತಾ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸ್ತಾ, ಪಿಡಿವಾದಂಥ ಪುಷ್ಪಲತಾ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಂದಿಸ್ತಾ, ಉತ್ತಮವಾಗಿ ಸೇವೆ ಮಾಡಿ, ಉತ್ತಮವಾದ ಕೆಲಸ ಮಾಡಿ, ಜನಗಳ ಮನಸ್ಸನ್ನು ಗೆದ್ದು ಅವರ ಕಷ್ಟಗಳ ನಷ್ಟಗಳ ಏನು ವಿವೇಚನೆಯನ್ನು ನಿಮ್ಮಲ್ಲಿದೆ ಅದನ್ನು ತಿಳಿದುಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್.